ನಮ್ಮ ರವಿಚಂದ್ರನ್ ಯಾವುದೋ ಒಂದು ಪಿಕ್ಚರ್ನೊಳಗೆ ಹಸುವಿನ ಆ ಮಲೆಗೆ ಬಾಯ ಕುಡಿತಾನೆ, ಹೀರೋ ಚಪ್ಪಾಳೆ ಹೊಡಿಸ್ಕೊತಾನೆ. ನಾನೊಬ್ಬ ಡಾಕ್ಟ್ರಾಗಿ ಉಗಿತೀನಿ ಮಕ್ಕಕ್ಕೆ ಡೈರೆಕ್ಟ್ರಿಗೆ. ಯಾರಿಗೆ ಕರಳಿನಲ್ಲಿ ಟಿ ಬಿ ಬರುತ್ತೆ ಗೊತ್ತಾ? ಹಸಿ ಹಾಲು ಕುಡಿಯೋರಿಗೆ. HDL ಕೊಲೆಸ್ಟ್ರಾಲ್ ಅಂದರೆ ಗುಡ್ ಕೊಲೆಸ್ಟ್ರಾಲ್, LDL ಕೊಲೆಸ್ಟ್ರಾಲ್ ಅಂದರೆ ಬ್ಯಾಡ್ ಕೊಲೆಸ್ಟ್ರಾಲ್. ಕೋಳಿ ಮೊಟ್ಟೆಯಲ್ಲಿರೋದು HDL, ನಿಮ್ಮ ಹೃದಯಕ್ಕೆ ಒಳ್ಳೆಯದು. ಮೊಟ್ಟೆಯನ್ನು ತಿಂದ ಮಕ್ಕಳ ಬ್ರೈನ್ ಇಂಪ್ರೂವ್ ಆಗುತ್ತೆ, ಮೆಮೊರಿ ಇಂಪ್ರೂವ್ ಆಗುತ್ತೆ. ವೈದ್ಯೋ ನಾರಾಯಣ ಹರಿ ವೈದ್ಯೋ ನಾರಾಯಣ. 1982ರಲ್ಲಿ ನಾನು ಕಿಮ್ಸ್ ಮೆಡಿಕಲ್ ಕಾಲೇಜ್ಗೆ ಲೆಕ್ಚರರ್ ಆಗಿ ಜಾಯ್ನ್ ಆದೆ. ನನ್ನ ಸಂಬಳ 1200 ರೂಪಾಯಿ. ನಿಮ್ಮ ಸೈನ್ಸ್ ಕಾಲೇಜ್ನಲ್ಲಿ 2nd ಫ್ಲೋರ್ ಮೆಡಿಕಲ್ ಕಾಲೇಜ್ ನಮ್ಮದು. ಮೆಡಿಕಲ್ ಕಾಲೇಜ್ ಅಲ್ಲಿತ್ತು. ಎದುರುಗಡೆ BIT ಇತ್ತು, ಅದು ಇನ್ನು ಫುಲ್ ಬಿಲ್ಡಿಂಗ್ ಬಂದಿರಲ್ಲ. ಸೈನ್ಸ್ ಕಾಲೇಜ್ನಲ್ಲೇ, ಯಾಕಂದರೆ ಆಗಿನ ಕಾಲದಲ್ಲಿ ಗುಂಡೂರಾವ್ ಅವರು 2 ಮೆಡಿಕಲ್ ಕಾಲೇಜ್ನಲ್ಲಿ ಬೆಂಗಳೂರಿನಲ್ಲಿ ಪರ್ಮಿಷನ್ ಕೊಟ್ಟರು. ಒಂದು ಕೆಂಪೇಗೌಡ, ಇನ್ನೊಂದು ರಾಮಯ್ಯ, MS ರಾಮ, ಇನ್ನೊಂದು 3 ಅಂಬೇಡ್ಕರ್. ಇನ್ಫ್ಯಾಕ್ಟ್ ಆ ಟೈಮ್ನಲ್ಲಿ ಗೌರ್ಮೆಂಟ್ ಮೆಡಿಕಲ್ ಕಾಲೇಜ್ನವ್ರು ಸ್ಟ್ರೈಕ್ ಮಾಡಿದರು. ನಾನೂ ಕೂಡ ಸ್ಟ್ರೈಕ್ ಮಾಡಿದೆ, ಯಾಕಂದ್ರೆ ನಾನು ಹುಬ್ಳಿಯೊಳಗೆ PG ಮಾಡ್ತಾಯಿದ್ದೆ. ಈ ಕಾಲೇಜಿಗೆ ಪರ್ಮಿಷನ್ ಕೊಟ್ಟಾಗೆ ಕೊಡಬಾರ್ದು ಅಂತ, ಕೊಡಬೇಡಿ ಅಂತ. ಯಾಕೆ ಅಂದರೆ ಸರ್ಕಾರಿ ಕಾಲೇಜುಗಳ ಅವಮಾನ ಮಾಡ್ತಿದ್ದೀರಿ ನೀವು. ಕೆಪಾಸಿಟಿ ಇರೋನು ಓದಿ ಸೀಟ್ ತೊಗೊಳ್ಳಿ. ನೀವು ಪ್ರೈವೇಟ್ನೊಳಗೆ ದುಡ್ಡು ಕೊಟ್ಟವನಿಗೆಲ್ಲ MBBS ಸೀಟ್ ಕೊಟ್ಟರೆ ಅದ್ರ ಯೋಗ್ಯತೆ ಕಡಿಮೆ ಆಗುತ್ತೆ ಅಂತ ನಾವೆಲ್ಲ ಸ್ಟ್ರೈಕ್ ಮಾಡಿ. ಕಾಸು ಕೊಟ್ಟರು ಡಾಕ್ಟ್ರು ಹೆಂಗೆ ನೋಡ್ತಾರೆ ಅಂತ. ಸರ್ಕಾರಿ ಕೆಪಾಸಿಟಿ ಇದ್ದರೆ ನಮ್ಮ ಥರ ಕಷ್ಟಪಟ್ಟು ಬಂದು ಬಳ್ಳಾರಿ ಅವಾಗ ಇದ್ದಿದ್ದೆ 4 ಮೆಡಿಕಲ್ ಕಾಲೇಜು, ಗೌರ್ಮೆಂಟ್ ಮೆಡಿಕಲ್ ಕಾಲೇಜ್. ಹೌದು, ಬ್ಯಾಂಗ್ಳೂರು ಮೆಡಿಕಲ್ ಕಾಲೇಜ್, ಮೈಸೂರು ಮೆಡಿಕಲ್ ಕಾಲೇಜ್, ಹುಬ್ಳಿ ಮೆಡಿಕಲ್ ಕಾಲೇಜ್, ಬಳ್ಳಾರಿ ಮೆಡಿಕಲ್ ಕಾಲೇಜ್, 4 ಗೌರ್ಮೆಂಟ್ ಮೆಡಿಕಲ್ ಕಾಲೇಜ್. ಕೆಪಾಸಿಟಿ ಇರೋನು ನಮ್ಮಂಥ ರೈತರ ಮಕ್ಕಳು ಕಷ್ಟಪಟ್ಟು ನಾನು ಒಂದು ಪೈಸಾ ಖರ್ಚಿಲ್ದಿರ ಗೌರ್ಮೆಂಟ್ ಕಾಲೇಜ್ನಲ್ಲಿಗೆ ಸೀಟ್ ತೊಗೊಂಡವನು. ಇವರು ಬಂದರೆ ಪ್ರೈವೇಟ್ ಕೆಂಪೇಗೌಡ ಒಳಗೆ ದೇವೇಗೌಡರು ಮೊಮ್ಮಕ್ಕಳಿಗೆ ಸೀಟ್ ಕೊಡ್ತಾರೆ, ಇವನಿಗೆ ಸೀಟ್ ಕೊಡ್ತಾರೆ. ಅವರೆಲ್ಲ ಕಷ್ಟಪಡ್ದಿರ ಡಾಕ್ಟ್ರ್ ಆಗಿಬಿಡ್ತಾರಲ್ಲ, ಕ್ವಾಲಿಟಿ ಏನಾಗುತ್ತೆ ಅನ್ನೋ ಆತಂಕದ ಮೇಲೆ ನಾವು ಸ್ಟ್ರೈಕ್ ಮಾಡಿದ್ವು. ಯಾರು ನಮ್ಮನ್ನು ಕೇರ್ ಮಾಡಲಿಲ್ಲ. ಕೊನೆ ಮಜಾ ಏನಂದರೆ, ಸ್ಟ್ರೈಕ್ ಮಾಡಿದ ಆದಮೇಲೆ ನನಗೆ ಅನ್ನಕ್ಕೆ ಅದೇ ಕಾಲೇಜ್. ಕೆಂಪೇಗೌಡ ಹಾಸ್ಪಿಟ್ಲಿಗೆ ಬಂದೆ. ಡಾಕ್ಟರ್ ವಿಠಲ್ ಇದ್ರು ಆಗಿನ ಕಾಲದಲ್ಲಿ ಟಾಪ್ ಸರ್ಜನ್, ನಮ್ಮ ಗುರುಗಳು. ಅವರು ನನಗೆ ಅವತ್ತು ಇಂಟರ್ವ್ಯೂನೊಳಗೆ ಒಂದೇ ಒಂದು ಕ್ವಶನ್ ಕೇಳಿದರು, ಖುಷಿ ಆಗ್ಬಿಟ್ರು. ನನಗೆ ಪೋರ್ಸಲೈನ್ ಗಾಲ್ ಬ್ಲಾಡರ್ ಅಂದರೆ ಏನು ಅಂತ. ನೀವು ಚೈನಾ ಪೋರ್ಸಲೈನ್ ಇದರೊಳಗೆ ಕಾಫಿ ಕುಡ್ದಿರ್ತೀರಿ, ಟೀ ಕುಡ್ದಿರ್ತೀರಿ, ತಿಂಡಿ ತಿಂದಿರ್ತೀರಿ, ನಿಮ್ಮ ಮೊಟ್ಟೆ ಒಳಗೆ ಪಿತ್ತಕೋಶ ಇರುತ್ತೆ, ಅದು ಪೋರ್ಸಲೈನ್ ಥರ ಆಗುತ್ತೆ. ಇದು ಭಾಳ ರೇರ್ ಕಂಡೀಷನ್ನು. ಇಂಥ ಕ್ವಶನ್ಗಳನ್ನ ನಮ್ಮಂಥ ಬ್ರಿಲಿಯಂಟ್ ಸ್ಟೂಡೆಂಟ್ಸ್ ಅಷ್ಟೇ ಆನ್ಸರ್ ಮಾಡೋಕ್ಕೆ ಸಾಧ್ಯ. ಅವ್ರು ನಾನು ಕೇಳ್ತಾರೆ, ಅಂಜನಪ್ಪ ವಾಟ್ ಈಸ್ ಪೋರ್ಸಲೈನ್ ಗಾಲ್ ಬ್ಲಾಡರ್? ಟಕ್ ಅಂತ ಹೇಳಿದೆ. ಸರ್, ಗಾಲ್ ಬ್ಲಾಡರ್ ಕ್ಯಾಲ್ಸಿಫೈ ಆಗಿ ತಿಕ್ ಆಗ್ಬಿಟ್ರೆ ಗಾಲ್ ಬ್ಲಾಡರ್ ಇರುತ್ತಲ್ಲ, ಪಿತ್ತಕೋಶ. ನೀವು ನಾನ್ ವೆಜಿಟೇರಿಯನ್ಸ್ ಆದರೆ ನಿಮ್ಗೆ ಗೊತ್ತಿರುತ್ತೆ, ಕೋಳಿ ಕುಯ್ದಾಗೆ ವಿಷಕಟ್ಟು ಅಂತ ತೆಗೆದು ಪಕ್ಕಕ್ಕೆ ಅದೇ ವಿಷಕಟ್ಟನ್ನು ನಾವು ಗಾಲ್ ಬ್ಲಾಡರ್ ಅಂತೀವಿ. ಅದು ಹೆಂಗಿರುತ್ತೆ ಅಂದರೆ ಬಲೂನ್ ಥರ ಇರುತ್ತೆ, ಸ್ಕೈ ಬ್ಲೂ ಕಲರು. ಅದು ಬೆಳ್ಳಗಾಗಿ ಇಷ್ಟಪ್ಪ ಆಗ್ಬಿಡುತ್ತಲ್ಲ, ಅದನ್ನು ಪೋರ್ಸಲೈನ್ ಗಾಲ್ ಬ್ಲಾಡರ್ ಅಂತಾರೆ. ನನ್ನ ಮಾತನ್ನು ಯಾರನ್ನ ಕೇಳಿದರೆ, ಡಾಕ್ಟ್ರುಗಳು ಕೇಳಿದ್ರೆ ಅವ್ರಿಗೆ ಆಶ್ಚರ್ಯ ಆಗುತ್ತೆ, ಇಂಥದ್ದು ಒಂದು ನಾಲೆಡ್ಜ್ ಇದೆಯಾ ಅಂತ. ಇವನ್ ಸೀನಿಯರ್ ಪ್ರೊಫೆಸರ್ಗಳು ಕೂಡ ಸರ್ಪ್ರೈಸ್ಡ್, ಅಯ್ಯೋ ಅಂಜನಪ್ಪ ಇಂಥ ಆನ್ಸರ್ ಹೇಳ್ಬಿಟ್ರಲ್ಲ ಅಂತ. ಹಂಗೆ ಈಗ ನಮ್ಮ ಮಾಡ್ರನ್ ಹುಡುಗರಿಗೆ ಅದಕ್ಕೆ ಗೊತ್ತೇ ಇರಲ್ಲ. ಅದು ಕಾಫಿ ಕಪ್ ಥರ ಆಗ್ಬಿಡುತ್ತೆ. ಹೌದು, ಕಾಫಿ ಕಪ್ ಥರ ಆಗುತ್ತೆ. ಅದನ್ನು ತೆಗೆದಾಕ್ತೀವಿ. ಆಮೇಲೆ ಬೇಕಿಲ್ಲ. ಗಾಲ್ ಬ್ಲಾಡರ್ ಇಸ್ ಎ ಸ್ಟೋರ್ ಹೌಸ್ ಅಂತೀವಿ. ಇವತ್ತು ಕಾಮನೆಸ್ಟ್ ಆಪರೇಷನ್ನು ಪ್ರಪಂಚದಲ್ಲಿ ನಡೆಯೋದು ಅಂದರೆ ಪಿತ್ತಕೋಶನ ತೆಗೆದುಹಾಕೋದು. ಅದನ್ನು ಲ್ಯಾಪರೋಸ್ಕೋಪಿಕ್ ಕೋಲಿಸಿಸ್ಟೆಕ್ಟಮಿ. ಗಾಲ್ ಬ್ಲಾಡರ್ನೊಳಗೆ ಕಲ್ಲಾದರೆ ಗಾಲ್ ಬ್ಲಾಡರ್ನೊಳಗಿರೋ ಕಲ್ಲು ತೆಗೆಯಲ್ಲ ನಾವು, ಗಾಲ್ ಬ್ಲಾಡರೇ ತೆಗಿತೀವಿ. ಇದನ್ನು ಕೋಲಿಸಿಸ್ಟೆಕ್ಟಮಿ ಅಂತೀವಿ. ನಿಮ್ಗೆ ಆಶ್ಚರ್ಯ ಆಗ್ಬೋದು, ಸಿದ್ದರಾಮಣ್ಣವರೇ ತೆಗೆಸ್ಕೊಂಡಿದ್ದಾರೆ. ನನ್ನ ಫ್ರೆಂಡೇ ತೆಗೆದಿದ್ದು, ರಮೇಶ್ ಡಾಕ್ಟ್ರ್ ಅಂದ್ಬಿಟ್ಟು. ಸಿದ್ದರಾಮಣ್ಣವರು ಚೀಫ್ ಮಿನಿಸ್ಟರ್ ಹೊಟ್ಟೆ ಒಳಗಿರೋ ಗಾಲ್ ಬ್ಲಾಡರ್ ತೆಗೆದಾಕಿದ್ದೀವಿ. ಇವಾಗ ಯಾಕಂದರೆ ಅವ್ರ ಹೆಸರು ಯಾಕೆ ತಗೊಳ್ತೀನಿ ಅಂದರೆ, ಪೇಷಂಟ್ಗಳಿಗೆ ಹೇಳೋಕ್ಕೆ ಈಸಿ. ಏನು ಗಾಲ್ ಬ್ಲಾಡರ್ ತೆಗೆದುಬಿಟ್ರೆ ಮುಂದೆ ತೊಂದರೆ ಆಗಲ್ಲ. ಅಮ್ಮ, ಸಿದ್ದರಾಮಣ್ಣವ್ರಿಗೆ ತೆಗೆದಾಕಿದ್ದೀವಿ, ಚೀಫ್ ಮಿನಿಸ್ಟ್ರು. ಹಂಗೆ ನನ್ನ ತೊಂದರೆ ಹಂಗೆ ತೆಗೆಸ್ಕೊಳ್ಳಾರ? ನಾನ್ ವೆಜ್ ತಿನ್ನೋರಿಗೆ ಅಲ್ಲ, ನಾರ್ತ್ ಇಂಡಿಯನ್ ಫುಡ್ ತಿನ್ನೋರಿಗೆ ಮೋರ್ ಕಾಮನ್. ಗೋಧಿ ಇಂಥವೆಲ್ಲ ತಿಂತಾರಲ್ಲ. ನಾವು ಮೆಡಿಕಲ್ ಕಾಲೇಜ್ನ ಪಾಠ ಹೇಳೋವಾಗ ಹೇಳೇವಿ, ಸೌತ್ ಇಂಡಿಯನ್ಸ್ಗೆ ಅಲ್ಸರ್ ಕಾಮನ್ನು, ನಾರ್ತ್ ಇಂಡಿಯನ್ಸ್ಗೆ ಗಾಲ್ ಸ್ಟೋನ್ಸ್ ಕಾಮನ್ನು. ಇನ್ನೂ ಒಂದು ಮಜಾ ನಿಮ್ಗೆ ಹೇಳ್ತೀನಿ. ಆ್ಯಸ್ ಎ ಟೀಚರ್ ನನ್ನ ಸ್ಟೂಡೆಂಟ್ಸ್ ಕೇಳ್ಕೊಡೇವಿ, ಕಾರಣ ಏನು ಅಂತ. ಈಟಿಯಾಲಜಿ ಅಂತೀವಿ ನಮ್ಮಲ್ಲಿ. ವಾಟ್ ಆರ್ ದ ಕಾಸಸ್ ಫಾರ್ ಗಾಲ್ ಸ್ಟೋನ್ಸ್? ಹುಡುಗರಿಗೆ ಜ್ಞಾಪಕ ಇಟ್ಕೊಳ್ಳೋಕ್ಕೆ
5F ನೆನಪಿಡಪ್ಪ ಅಂತ ಹೇಳಿವಿ. ಏನು ಸರ್ 5F ಅಂದರೆ ಇಟ್ ಮಸ್ಟ್ ಬಿ ಫೀಮೇಲ್, ಹೆಣ್ಣು ಮಕ್ಕಳಲ್ಲಿ ಮೋರ್ ಕಾಮನ್ನು. ಸೊ ಹುಡುಗರಿಗೆ ಗೊತ್ತಿರಬೇಕು ಈ ವಾಟ್ ಆರ್ ದ ಕಾಮನ್ ಕಾಸ್, ಫೀಮೇಲ್. ಇನ್ನೊಂದು F 40 year old, 40 ವರ್ಷ ಆದಮೇಲೆ. ಫರ್ಟೈಲ್ ವುಮನ್, 5-6 ಮಕ್ಕಳನ್ನ ಎತ್ತಿರ್ತಾಳಲ್ಲ ಅಂಥವಳು. ಫೇರ್ ಲುಕಿಂಗ್ ವುಮನ್, ನಾರ್ತ್ ಇಂಡಿಯಾದ ಹೆಣ್ಮಕ್ಳೆಲ್ಲ ಬೆಳ್ಳಗಿರ್ತಾರೆ, ಮಾರ್ವಾಡಿ ಹೆಂಗಸರು, ಅಂಥವ್ರಲ್ಲಿ ಮೋರ್ ಕಾಮನ್ನು. 4 F ಆಯ್ತಲ್ಲ, ಹುಡುಗರು ತಣಿಕ್ತಾ ಇರೋರು, ಅವ್ರ ಖುಷಿ ನೆನಪಿರ್ಲಿಕ್ಕೋಸ್ಕರ ಇನ್ನೊಂದು F ನಾನೇ ಆ್ಯಡ್ ಮಾಡಿ, ಇದು ಬುಕ್ನಾಗಿರೋದು. ಸೊ ಗಾಲ್ ಸ್ಟೋನ್ಸ್ ಆರ್ ಮೋರ್ ಕಾಮನ್ ಇನ್ ಫೀಮೇಲ್ಸ್, 40 year old, ಫರ್ಟೈಲ್, ಫೇರ್ ಲುಕಿಂಗ್. ಲಾಸ್ಟ್ಗೆ ಹೇಳೀನಿ ಫೂಲಿಶ್ ವುಮನ್ ಅಂದರೆ ಅವಳ ಆರೋಗ್ಯದ ಬಗ್ಗೆ ಅವಳಿಗೆ ಕಾಳಜಿ ಇಲ್ಲ, ಬರೀ ಗಂಡ ಮಕ್ಕಳು ನೋಡ್ಕೊಳ್ಳೋದ್ರಾಗ ಇರ್ತಾಳೆ, ಅವಳ ಬಗ್ಗೆ ಅವಳು ವರಿ ಮಾಡಲ್ಲ ಅಂತ ವುಮನ್. ನೋಡ್ರಿ, ಮೆಡಿಕಲ್ ಕಾಲೇಜ್ ಪ್ರೊಫೆಸರ್ ಅಂದರೆ ದಿಸ್ ಈಸ್ ದ ವೇ ಆಫ್ ಟೀಚಿಂಗ್, ದಿಸ್ ಈಸ್ ದ ಸ್ಟೈಲ್ ಆಫ್ ಟೀಚಿಂಗ್. ಸರ್ ನನಗೆ ಅರ್ಥ ಆಗೋಯ್ತು. ಹೌದು, ಮತ್ತೆ ನೀವು ಎಕ್ಸಾಮ್ ಕೊಟ್ಟರೆ ಬರೀತೀನಿ ಸರ್. ನನ್ನ ಮಜಾ ಕೇಳಿ, ನಾವು ಯುರೋಪ್ ಟೂರ್ ಹೋಗ್ತೀವಿ ವರ್ಷಕ್ಕೊಂದ್ಸರಿ. ನನ್ನೊಂದು ಬಳಗ ಇದೆ, ಸ್ವಾಭಿಮಾನಿ ಬಳಗ ಅಂತ. 40 ಜನ ನನ್ನ ಜೊತೆ ಫ್ಯಾಮಿಲಿಗಳು ಇರ್ತಾರೆ. 10 ದಿನದಲ್ಲಿ ಪ್ರತಿದಿನ ಇಂಥವ್ನು ಎಷ್ಟು ಹೇಳ್ತೀನಿ ಅಂದರೆ ಇಳಿಯೋಷ್ಟೊಂದು, ಡಾಕ್ಟ್ರೇ ನಾವು ಮುಕ್ಕಾಲು ಡಾಕ್ಟ್ರ್ ಆಗಿಬಿಟ್ಟಿದ್ದೀವಿ ನೋಡಿ, ಅಷ್ಟು ಖುಷಿಯಿಂದ ಹೇಳ್ತಾರೆ. ಎಲ್ಲದಕ್ಕೂ ಹೇಳಿರ್ತೀನಿ. ಇವತ್ತು ಬರೀ ನಿಮಗೆ ಗಾಲ್ ಬ್ಲಾಡರ್ ಹೇಳಿದೆ, ಪೆಪ್ಟಿಕ್ ಅಲ್ಸರ್ ಹೇಳ್ತೀನಿ, ಪೈಲ್ಸ್ ಬಗ್ಗೆ ಹೇಳ್ತೀನಿ. ಕೋಳಿ ತಿಂದರೆ ಹೀಟಾಗಿ ಪೈಲ್ಸ್ ಬರುತ್ತಾ, ಹಂದಿ ತಿಂದರೆ ತಂಪಾಗಿ ವಾಸಿ ಆಗುತ್ತಾ, ಇವೆಲ್ಲ ಭಾಳ ಟಾಪಿಕ್ಸ್ ಇದ್ದಾವೆ. ಎನಿವೆ ಬಿಗಿನಿಂಗ್ನಾಗ ಬಂದಿದ್ದೀರಿ. ಈಗ ಸ್ಕೂಲ್ ಮಕ್ಕಳು ಮೊಟ್ಟೆ ತಿನ್ಬೇಕಿರೋ ಅಂತ ಹೇಳಿ ಬನ್ನಿ, ಹಂಗೆ ಮಾತಾಡ್ತಾ ಮೊಟ್ಟೆದಲ್ಲೇ ಹೇಳ್ತಾರೆ. ಇದು ಆಸ್ಪತ್ರೆನಾ? ದಿನಕ್ಕೊಂದು. ಇದು ನಮ್ಮ ನರ್ಸಿಂಗ್ ಹೋಮ್. ಪೇಷಂಟ್ ಬೇರೆ ಇದ್ದಾರಾ? ಓ ಇದಾರಲ್ಲಪ್ಪ, ಇವತ್ತು ಯಾರಿಗೂ ಅಪಾಯಿಂಟ್ಮೆಂಟೇ ಕೊಟ್ಟಿರಲ್ಲ ನೋಡಿ. ಕೋಳಿ ಮೊಟ್ಟೆದು ಯಾಕೆ ಇಂಪಾರ್ಟೆಂಟ್ ಅಂದರೆ, ಸರ್ಕಾರಿ ಮಕ್ಕಳಿಗೆ 71 ಲಕ್ಷ ಮೊಟ್ಟೆ ಪ್ರತಿದಿನ ಕೊಡ್ತಾರೆ. ಯಾರು? ಆಜೀಜ್ ಪ್ರೇಮ್ಜಿ ಆರ್ಗನೈಸೇಷನ್ನು ಆ್ಯಂಡ್ ಕರ್ನಾಟಕ ಸರ್ಕಾರ. ಅದೇ ಅಜೀಂ ಪ್ರೇಮ್ಜಿ ಫೌಂಡೇಶನ್ ಅವರು 1,500 ಕೋಟಿ ಸರ್ಕಾರ ಕೊಟ್ಟರು, ಸರ್ಕಾರಿ ಶಾಲೆ ಮಕ್ಕಳಿಗೆ ಮೊಟ್ಟೆ ಕೊಡಿ ಅಂತ. ಈ ಮೊಟ್ಟೆಯ ಮಹತ್ವ ಅನ್ಫಾರ್ಚುನೇಟ್ಲಿ ಯಾಕೆ ಜನಗಳಿಗೆ ಗೊತ್ತಿಲ್ಲ ಅಂದರೆ ತಪ್ಪು ತಿಳುವಳಿಕೆ. ಕೋಳಿ ಮೊಟ್ಟೆ ವೆಜಿಟೇರಿಯನ್ನ ನಾನ್ ವೆಜಿಟೇರಿಯನ್ ಮೊದಲನೇ ಕನ್ಫ್ಯೂಷನ್. ಇಸ್ಕಾನ್ನವ್ರು ಹೇಳ್ತಾರೆ ಕೋಳಿ ಮೊಟ್ಟೆ ತಿನ್ನಬೇಡಿ ಅಂತಾರೆ, ಯಾಕಂದರೆ ಅದು ನಾನ್ ವೆಜಿಟೇರಿಯನ್ ಫುಡ್. ನಾನು ಹೇಳ್ತೀನಿ ಒಬ್ಬ ಡಾಕ್ಟ್ರಾಗಿ, ಇಟ್ ಈಸ್ ಎ ವೆಜಿಟೇರಿಯನ್ ಫುಡ್. ಈಗ ಹೆಂಗೆ ಬೆಂಗಾಲೀಸು ಮಂಗಳೂರಿನವರು ಫಿಶ್ನ ಸಮುದ್ರದ ಬದನೆಕಾಯಿ ಅಂತ ತಿಂತಾರೆ, ಬ್ರಾಹ್ಮಿನ್ಸು ಫಿಶ್ ತಿಂತಾರೆ ನೀವು ಬೆಂಗಾಲಲ್ಲಿ. ಅದೇ ಥರ ನಮ್ಮ ಕರ್ನಾಟಕದಲ್ಲಿ ನಾನು ಹೇಳಿದ್ದೀನಿ, ದಯವಿಟ್ಟು ಕೋಳಿ ಮೊಟ್ಟೆಯನ್ನು ನೀವು ತಿನ್ನಿ, ನಿಮ್ಮ ಮಕ್ಕಳಿಗೆ ಕೊಡಿ. ಯಾಕೆ ಗೊತ್ತಾ? ದಿನಕ್ಕೊಂದು ಮೊಟ್ಟೆ ತುಂಬುವುದು ನಿಮ್ಮ ಮಕ್ಕಳ ಹೊಟ್ಟೆ. ಇದು ಎಷ್ಟು ಇಂಪಾರ್ಟೆಂಟ್ ಅಂದರೆ, ನಾನು ಅದ್ರ ಬಗ್ಗೆ ಲಿಟ್ರೇಚರ್, ನಾನೊಬ್ಬನೇ ಅಲ್ಲ, ಒಬ್ಬರು ವೆಟರ್ನರಿ ಫಿಸಿಷಿಯನ್ ಶಿವಮೊಗ್ಗದಳು, ನಾನು ಅವರಿಬ್ಬರು ಸೇರಿಕೊಂಡು, ಯಾಕಂದರೆ ಕರ್ನಾಟಕ ಸರ್ಕಾರ ನನ್ನನ್ನು ಕೇಳ್ಕೊತು, ಡಾಕ್ಟ್ರೇ ನಿಮ್ಮ ಮಾತಿಗೆ ಬೆಲೆ ಜಾಸ್ತಿ, ನಿಮ್ಮ ವಿಡಿಯೋಗಳು ಪಾಪ್ಯುಲರು, ದಯವಿಟ್ಟು ಈ ಮೊಟ್ಟೆ ಬಗ್ಗೆ ಒಂದು ಮಾಡಿ. ನಾನೆಲ್ಲ ಸ್ಟಡಿ ಮಾಡಿ ಆ ಮೊಟ್ಟೆ ಬಗ್ಗೆನೇ ಎಲ್ಲ ಡೀಟೇಲ್ಸ್ ತೊಗೊಂಡು, ಅನ್ಫರ್ಟಿಲೈಸ್ಡ್ ಎಗ್ ಯಾವ ಮೊಟ್ಟೆನ ಮರಿ ಮಾಡೋಕ್ಕಾಗಲ್ವಲ್ಲ, ಆ ಮೊಟ್ಟೆನ ನಾವು ವೆಜಿಟೇರಿಯನ್ ಫುಡ್ ಅಂತೀವಿ. ಸೊ ಮೊಟ್ಟೆಯನ್ನು ಯಾವ ರೂಪದಲ್ಲಿ ತಿನ್ನಬೇಕು? ಇದು ಫಸ್ಟು ಬಾಯ್ಲ್ಡ್ ಎಗ್ಗ, ಹಸಿ ಮೊಟ್ಟೆ ಕುಡಿಯೋದ, ಆಮ್ಲೆಟ. ಹಸಿ ಮೊಟ್ಟೆ ಕುಡಿಬೇಕಾ ಬೇಡ? ನಾನು ದೊಡ್ಡಬಳ್ಳಾಪುರದವನು, ನಮ್ಮೂರಿನಲ್ಲಿ ಪೈಲ್ಮಾನ್ಗಳು 8 ಮೊಟ್ಟೆ ಕುಡಿಯೋರು, ಹಸಿ ಮೊಟ್ಟೆ. ಅದನ್ನು ನಾನು ಜೀರ್ಣಿಸ್ಕೊತೀನಿ ಅಂತ. ಬಟ್ ಭಾಳ ಜನಕ್ಕೆ ವಿಜ್ಞಾನ ಗೊತ್ತಿಲ್ಲ. ಈಗ ನಾನು ಹೇಳ್ತೀನಿ, ಕೋಳಿ ಮೊಟ್ಟೆ ಎಲ್ಲಿಡುತ್ತೆ ಅಂದರೆ, ನಾಟಿ ಕೋಳಿಗಳು ಮನೆಗಳಲ್ಲಿ ಗೋಂದಿಗೆ ಒಳಗಿರ್ತದೆ, ಹಸುಗಳು ಕಟ್ಟಿರೋದು, ಅಲ್ಲಿ ಸೆಗಣಿ ಎಲ್ಲ ಇರುತ್ತೆ, ಅಲ್ಲಿ ಇಡ್ತದೆ ಈ ಮೊಟ್ಟೆನ. ಈ ಮೊಟ್ಟೆ ಒಳಕ್ಕೆ ಸೆಲ್ ಇರುತ್ತೆ, ನೀವು ನೋಡಿರ್ತೀರಿ, ಇಲ್ಲದ್ರೆ ಬೆಳ್ಳಗಿರುತ್ತೆ, ಇಲ್ಲದ್ರೆ ಬ್ರೌನ್ ಇರುತ್ತೆ. ಈ ಮೊಟ್ಟೆ ಒಳಕ್ಕೆ ಏನಾದರೂ ಹೊರಗಡೆಯಿಂದ ಹೋಗೋಕ್ಕೆ ಸಾಧ್ಯನಾ? ಫೋರ್ಟ್ ಇದ್ದಂಗೆ ಇದೆಯಲ್ಲ, ಅದು ಎಲ್ಲ ಜನ ಅನ್ಕೋತಾರೆ. ಆದರೆ ನಾನು ವಿಜ್ಞಾನಿ, ಮೈಕ್ರೋಸ್ಕೋಪ್ನ ನೋಡ್ತೀನಿ. 17,000 ತೂತುಗಳಿದಾವೆ ಮೊಟ್ಟೆ ಶೆಲ್ನೊಳಗೆ. ನಾವು ಬೇಯಿಸಿನಾಗ ಒಡೆದು ಹಿಂಗೆ ಸುಳಿತೀವಲ್ಲ, ಅದರೊಳಗೆ 17,000 ಹೋಲ್ಸ್ ಇದ್ದಾವೆ, ಮೈಕ್ರೋ ಹೋಲ್ಸ್. ಈ ಹೋಲ್ ಯಾಕೆ ಇಂಪಾರ್ಟೆಂಟ್ ಅಂದರೆ, ಸಾಲ್ಮೊನೆಲ್ಲಾ ಅಂತ ಒಂದು ಬ್ಯಾಕ್ಟೀರಿಯಾ ಇದೆ. ಇವಾಗ ಜನಗಳಿಗೆ ಟೈಫಾಯ್ಡ್ ಕಾಯಿಲೆ ಯಾಕೆ ಬರುತ್ತೆ ಅಂದರೆ, ಸಾಲ್ಮೊನೆಲ್ಲಾ ಬ್ಯಾಕ್ಟೀರಿಯಾ. ಈ ಮೊಟ್ಟೆ ಒಂದು ಅರ್ಧ ಗಂಟೆ ಅಲ್ಲಿ ಗಲೀಜ್ನಾಗಿದ್ದರೆ ಈ ಬ್ಯಾಕ್ಟೀರಿಯಾ ಮೊಟ್ಟೆ ಒಳಗೆ ಹೋಗ್ತವೆ. ಸೊ ಹಸಿ ಮೊಟ್ಟೆ ಕುಡಿದವನಿಗೆ ಸಾಲ್ಮೊನೆಲ್ಲಾ ಇನ್ಫೆಕ್ಷನ್ ಬರ್ಬೋದು. ಅದಕ್ಕೆ ಕರೆದ ಹಾಲನ್ನು ಕರೆದಂಗೆ ಕುಡಿಯಬಾರದು, ಕಾಯಿಸಿ ಹಾಲು ಕುಡಿಬೇಕು, ಪ್ಯಾಸ್ಚರೈಸ್ಡ್ ಮಿಲ್ಕ್ ಕೊಡಬೇಕು.
ಕನ್ನಡ ಸಿನಿಮಾದೊಳಗೆ ನಮ್ಮ ರವಿಚಂದ್ರನ್ ಯಾವುದೋ ಒಂದು ಪಿಕ್ಚರ್ನೊಳಗೆ ಹಸುವಿನ ಆ ಮಲೆಗೆ ಬಾಯಾಗಿ ಕುಡಿತಾನೆ, ಹೀರೋ ಚಪ್ಪಾಳೆ ಹೊಡಿಸ್ಕೊತಾನೆ. ನಾನೊಬ್ಬ ಡಾಕ್ಟ್ರಾಗಿ ಉಗಿತೀನಿ ಮಕ್ಕಕ್ಕೆ ಡೈರೆಕ್ಟ್ರಿಗೆ, ಬ್ಲಡಿ ಫೆಲೋ ಇವೆಲ್ಲ ಮಾಡಬೇಡ ಅಂತ. ಯಾಕೆ ಗೊತ್ತೇನ್ರಿ? ಅಂಬರವೇರಿ ಸೂರ್ಯನು ಬಂದಾನು ಥಳ ಥಳ ಥಳ. ಟಿ ಬಿ ಬಗ್ಗೆ ನಿಮಗೆ ಭಾರತ ದೇಶವನ್ನು ಟಿ ಬಿ ಮದರ್ಲ್ಯಾಂಡ್ ಅಂತೀವಿ. ನಮ್ಮ ಭಾರತ ದೇಶದಲ್ಲಿರೋಷ್ಟು ಟಿ ಬಿ ಕಾಯಿಲೆ ಪ್ರಪಂಚದಾಗ ಎಲ್ಲೂ ಇಲ್ಲ. ಕ್ಷಯ ಅಂದರೆ ಏನು? ಲಂಗ್ಸ್, ಶ್ವಾಸಕೋಶ. ಕೆಮ್ತಾ ಇರ್ತಾರೆ, ಕೆಮ್ಮಿನಲ್ಲಿ ರಕ್ತ ಬಂದರೆ ಶ್ವಾಸಕೋಶ. ಆದರೆ ನಿಮ್ಗೆ ಅದು ಒಂದೇ ಗೊತ್ತಿರೋದು. ನಾನೊಬ್ಬ ವೈದ್ಯನಾಗಿ ಎಷ್ಟು ವೆರೈಟಿ ಟಿ ಬಿ ಇದೆ ಅಂದರೆ, ನಿಮ್ಮ ಬ್ರೈನಿಂದ ಹಿಡಿದು ನಿಮ್ಮ ಪಾದದವರೆಗೂ ಟಿ ಬಿ ಬರುತ್ತೆ. ಚರ್ಮದ ಟಿ ಬಿ ಇದೆ, ಟಿ ಬಿ ಲಿಂಫ್ ನೋಡ್ಸ್ ಇದೆ, ಹೊಟ್ಟೆ ಒಳಗೆ ಟಿ ಬಿ ಆಗುತ್ತೆ, ಇಂಟೆಸ್ಟೈನಲ್ ಟಿ ಬಿ. ಯಾರಿಗೆ ಕರಳಿನಲ್ಲಿ ಟಿ ಬಿ ಬರುತ್ತೆ ಗೊತ್ತಾ? ಎರಡೇ ರೀಸನ್ನು. ಹಸಿ ಹಾಲು ಕುಡಿಯೋರಿಗೆ. ಅದನ್ನು ಯಾವ ಟಿ ಬಿ ಅಂತೀವಿ ಗೊತ್ತಾ? ನಾವು ಬವೈನ್ ಟಿ ಬಿ ಅಂತೀವಿ. ಬವೈನ್ ಅಂದರೆ ಹಸುಗಳಿಂದ, ಪ್ರಾಣಿಗಳಿಂದ ಬರುವ ಟಿ ಬಿನ ನಾವು ಬವೈನ್ ಟಿ ಬಿ ಅಂತೀವಿ. ನಾವು ನಿಮ್ಮ ಕರಳು ಓಡಾಡೋದೇ ಇಲ್ಲ, ಅಂಟ್ಕೊಂಡ್ಬಿಡುತ್ತೆ. ನನಗೆ ಗೊತ್ತಾಗುತ್ತೆ ಇದು ಯಾಕೆ ಹಿಂಗಾಗಿದೆ, ಹುಡುಕಿದರೆ ಅವಾಗ ಗೊತ್ತಾಗುತ್ತೆ. ಇದು ನಾನು ಹಸಿ ಹಾಲು ಕುಡ್ದಿಲ್ಲ ಡಾಕ್ಟ್ರೆ ಅಂದರೆ ಇನ್ನೊಂದು ರೀಸನ್ನು. ಅವನಿಗೆ ಕೆಮ್ಮಿ ಉಗಿತಾರೆ ಕೆಲವರು ಉಗಿಯಲ್ಲ, ಹಂಗೆ ನುಂಗ್ಕೋತಾರೆ. ಪರ್ಟಿಕ್ಯುಲರ್ ಮಕ್ಕಳು ಆ ನುಂಗ್ತಾರಲ್ಲ, ಕಫ, ಅದರೊಳಗಿರೋ ಟಿ ಬಿ ಇಂಟೆಸ್ಟೈನ್ಗೆ ಹೋಗಿ ಇಂಟೆಸ್ಟೈನಲ್ ಟಿ ಬಿ ಆಗುತ್ತೆ ರೀ. ನೋಡಿರಿ, ಇವೆಲ್ಲ ನಾನು ಯಾಕೆ ಇಷ್ಟು ಸಾಮಾಜಿಕ ಕಳಕಳಿಯಿಂದ ಮಾತಾಡ್ತೀನಿ ಅಂದರೆ, ನಂತರ ಬೇರೆಯವ್ರಿಗೆ ಮಾತಾಡೋಕ್ಕಾಗಲ್ಲ. ನನಗೆ ಅಡ್ವಾಂಟೇಜ್ ಏನಂದರೆ, ನಾವು ಕನ್ನಡ ಮೀಡಿಯಮ್ನಾಗ ಓದಿರೋ ಮಕ್ಕಳು, ನಾವೆಲ್ಲ ಹಳ್ಳಿ ಕಡೆಯಿಂದ ಬಂದಿರೋರು. ಸಾಮಾಜಿಕ ಜವಾಬ್ದಾರಿ. ಇವತ್ತು ನೀವು ಮಲ್ಯ ಹಾಸ್ಪಿಟ್ಲಿಗೆ ಹೋಗಿ ಯಾವನ್ನ ಒಬ್ಬನ ಮಾತಾಡೋಕ್ಕೆ ಹೇಳಿ, ಅವ್ರಿಗೆ ಮಾತಾಡೋಕ್ಕಾಗಲ್ಲ. ಅವರೆಲ್ಲ ನನ್ನ ಸ್ಟೂಡೆಂಟ್ಗಳೇನೆ. ಇನ್ನು ಯಾವ ಹಾಸ್ಪಿಟ್ಲಿಗೆ ಹೋದ್ರೂ ನನ್ನ ಸ್ಟೂಡೆಂಟ್ ಇರ್ತಾರೆ. ಇದುವರೆಗೂ 3600 ಜನ ಡಾಕ್ಟ್ರುಗಳನ್ನ ತಯಾರು ಮಾಡಿರೋಂಥ ಪ್ರೊಫೆಸರ್ ನಾನು, ಮೆಡಿಕಲ್ ಕಾಲೇಜಿನಲ್ಲಿ. ಕಿಮ್ಸಲ್ಲಿ 31 ವರ್ಷ. HD ದೇವೇಗೌಡರ ಕೊನೆಯ ಮಗ ರಮೇಶ ವಾಸ್ ಮೈ ಸ್ಟೂಡೆಂಟ್. ಲೋಕಾಯುಕ್ತ ಇವರಿದ್ರಲ್ಲ, ಅವ್ರ ಮಗಳು ನನ್ನ ಸ್ಟೂಡೆಂಟು. ಈ ದೇಶದೊಳಗೆ, ಈ ರಾಜ್ಯದಲ್ಲಿ ಯಾವ ಮಿನಿಸ್ಟ್ರುಗಳು ಮನೆಯೊಳಗೆ ಡಾಕ್ಟ್ರ್ ಇದ್ದಾರೋ ಅವರೆಲ್ಲ ನನ್ನ ಕೈ ಕೆಳಗಡೆ ಕಲಿತಂಥ ಮಕ್ಕಳು. ಅದನ್ನು ಹೆಮ್ಮೆಯಿಂದ ಹೇಳ್ಕೊಳ್ತೀನಿ. ಆದರೂ ನಾನು ಎಂಥ ಟೀಚರ್ ಅಂದರೆ ವೆರಿ ಸ್ಟೂಡೆಂಟ್ ಫ್ರೆಂಡ್ಲಿ. ಪ್ರತಿಯೊಬ್ಬರು ಇವತ್ತು ಕೂಡ ನಿನ್ನೆ ನನ್ನ ವೈಫನ್ನು ಕರ್ಕೊಂಡೋಗಿದೆ ನಾರಾಯಣ ನೇತ್ರಾಲಯಗೆ. ದೇವಿ ಪ್ರಸಾದ್ ಶೆಟ್ಟಿ ಅನ್ಫಾರ್ಚುನೇಟ್ಲಿ ಡೈಡ್. ಈ ವಾಸ್ ಮೈ ಕ್ಲಾಸ್ಮೇಟ್. ಅಂದರೆ ಅವನು ಬೆಂಗಳೂರು ಮೆಡಿಕಲ್ ಕಾಲೇಜು, ನಾನು ಬಳ್ಳಾರಿ ಮೆಡಿಕಲ್ ಕಾಲೇಜ್. ಅವ್ರದ್ದು ಒಂದು ಸಣ್ಣ ಕ್ಲಿನಿಕ್ ಇತ್ತು ಶ್ರೀರಾಮ್ಪುರದಲ್ಲಿ. ಇವತ್ತು ದೊಡ್ಡವ್ರ ಮನೆಗೆ ಮದುವೆ ಆದ, ದೊಡ್ಡವ್ರ ಅಳಿಯ, ಅದಕ್ಕೆ ದೊಡ್ಡ ಹಾಸ್ಪಿಟ್ಲಿದೆ. ಅವ್ರ ಅಳಿಯ ಇದ್ದಾನೆ ರೋಹಿತ್ ಶೆಟ್ಟಿ ಅಂತ. ಈಸ್ ಸಚ್ ಎ ಟಾಪ್ ಫೆಲೋ. ಇಡೀ ಇಂಡಿಯಾ ಒಳಗೆ ಕಣ್ಣೊಳಗೆ 100 ಜನ ಸ್ಪೆಷಲಿಸ್ಟ್, ಅದರೊಳಗೆ ಇವನು ಒಬ್ಬ. ಇವನು ರೋಹಿತ್ ಶೆಟ್ಟಿ. ಇವನು ನನ್ನ MBBS ಸ್ಟೂಡೆಂಟು. ಕಿಮ್ಸಲ್ಲಿ ಅಲ್ಲಿ MBBS ಓದ್ದೋನು. ನಾನು ನನ್ನ ಹೆಂಡ್ತಿ, ನನ್ನ ಮಗನೂ ಸರ್ಜನು. ಒಳಗೆ ಹೋಗ್ತೀವಿ, ನೀವು ನಂಬಿ ನನ್ನ ಮಾತನ್ನ. ನನ್ನ ಹೆಂಡ್ತಿಗೆ ಹೇಳಿರಲಿಲ್ಲ. ನೋಡ್ತಾ ಇರಿ ಹೆಂಗೆ ಮಾಡಿದೆ, ಠಕಾರ್ ಅಂತ ನನ್ನ ಕಾಲಿನ ನಮಸ್ಕಾರ ಮಾಡಿ. ಒಬ್ಬ ಟಾಪ್ ಮ್ಯಾನು. ಇನ್ನೆಂಥ ಟೀಚರ್ ಇರಬೇಕು ನಾನು. ನನ್ನ ಹೆಂಡ್ತಿಗೆ ಖುಷಿಯೋ ಖುಷಿ. ರೋಹಿತ್ ಶೆಟ್ಟಿ ನಮ್ಮ ಯಜಮಾನ್ರು ಕಾಲು ಮುಟ್ಟಿ ನಮಸ್ಕಾರ ಮಾಡ್ತಾರೆ. ಇದು ಸಂಸ್ಕೃತಿ. ಟಾಪ್ 100 ಆಪ್ಥಾಲ್ಮಾಲಜಿಸ್ಟ್ನೊಳಗೆ ರೋಹಿತ್ ಶೆಟ್ಟಿ ಒಬ್ಬ. ದೇವಿ ಶೆಟ್ರ್ ಅಳಿಯ. ದೇವಿ ಶೆಟ್ರ್ ಅಳಿಯ. ದೇವಿಲ್ಲ, ಭುಜಂಗ ಶೆಟ್ರ್ ಅಳಿಯ. ಭುಜಂಗ ಶೆಟ್ರ್ ಅಳಿಯ. ಮೊಟ್ಟೆಯನ್ನು ದಯವಿಟ್ಟು ದಿನಕ್ಕೊಂದು ಮೊಟ್ಟೆ, ಬೇಯಿಸಿದ ಮೊಟ್ಟೆನ ಭಂಡಾರ, ಎಲ್ಲ ಮೊಟ್ಟೆ ತಿಂತಾರೆ. ಭಂಡಾರ ತಿನ್ನಬೇಕೋ ಬೇಡ? ಭಂಡಾರ ಅಂದರೆ ಎಲ್ಲೋ ಇರುತ್ತಲ್ಲ, ಅದನ್ನು ಭಾಳ ಜನ ತಿನ್ನಬೇಡಿ, ಹಾರ್ಟ್ ಅಟ್ಯಾಕ್ ಆಗುತ್ತೆ, ಕೊಲೆಸ್ಟ್ರಾಲ್ ಇರುತ್ತೆ ಅಂತ. ಬಟ್ ನಾನು ಸ್ಟಡಿ ಮಾಡಿ ಅದರ ನೋಟ್ಸು ಇದೆ. 2 ಥರ ಕೊಲೆಸ್ಟ್ರಾಲ್ ಇದೆ. ಇದು ತುಂಬ ಜನಗಳಿಗೆ ಗೊತ್ತಿಲ್ಲ. HDL ಕೊಲೆಸ್ಟ್ರಾಲ್ ಅಂದರೆ ಗುಡ್ ಕೊಲೆಸ್ಟ್ರಾಲ್, LDL ಕೊಲೆಸ್ಟ್ರಾಲ್ ಅಂದರೆ ಬ್ಯಾಡ್ ಕೊಲೆಸ್ಟ್ರಾಲ್. ಕೋಳಿ ಮೊಟ್ಟೆಯಲ್ಲಿರೋದು HDL ತಿಂದರೆ ನಿಮ್ಮ ಹೃದಯಕ್ಕೆ ಒಳ್ಳೆಯದು. ಭಾಳ ಜನ ತಪ್ಪು ತಿಳ್ಕೊಂಡಿದ್ದಾರೆ, ಕೋಳಿ ಮೊಟ್ಟೆ ತಿಂದರೆ ಹೃದಯಕ್ಕೆ ಒಳ್ಳೆಯದಲ್ಲ ಅಂತ. ನಾನು ಒಳಗಡೆ ಲಿಸ್ಟ್ ಇದೆ, ಇದ್ರ ಹೆಸರು ಹೇಳ್ತೀನಿ, ನ್ಯೂಟ್ರಿಯೆಂಟ್ಸ್ ಹೆಸರು. ನಿಮ್ಮ ಮಗು ಯಾವಾಗ ಫೀಡ್ ಮಾಡೋಕ್ಕೆ ಶುರು ಮಾಡಿದೆ, ವೀನಿಂಗ್ ಪೀರಿಯಡ್ ಅಂತ. ತಾಯಿ ಹಾಲು ಮಕ್ಕಳಿಗೆ 6 ತಿಂಗಳವರೆಗೂ ಕಂಪಲ್ಸರಿ. ತಾಯಿಗಳು ಎದೆ ಹಾಲು ತಮ್ಮ ಮಕ್ಕಳಿಗೆ. ನೀನು ಎಷ್ಟೇ ಸೊಫಿಸ್ಟಿಕೇಟೆಡ್ ಲೀಡಿ ಇರು, ಅದಾನಿ ಸೊಸೆ ಆದರೂ ಪರವಾಗಿಲ್ಲ, ನೀನು ಓಕೆ ನಿನ್ನ ಹಾಲನ್ನು ನಿನ್ನ ಮಕ್ಕಳಿಗೆ ಕೊಡಬೇಕು. ಇದು ಜನಗಳು ಅರ್ಥ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇದ್ದೀನಿ. ಟಾಪ್ ಸಾಫ್ಟ್ವೇರ್ ಇಂಜಿನಿಯರ್ಗಳು, ಟಾಪ್ ಡಾಕ್ಟ್ರುಗಳು, ನನ್ನ ಮಲೆ ಹಾಳಾಗುತ್ತೆ, ನನ್ನ ದೇಹ ಹಾಳಾಗುತ್ತೆ. ನಾನು ವೈಜ್ಞಾನಿಕವಾಗಿ ಹೇಳಿ, ಯಾರು ಹಾಲು ಕುಡಿತಾರಲ್ಲ
ಅವರ ಸೊಂಟ ಏನೋ ಅಂತಾರಲ್ಲ ಸಿಂಹ ಕಟಿ ಥರ ಆಗುತ್ತೆ. ಇದು ನನ್ನ ಮಾತು ಕೇಳಿ ಹಾಲು ಕುಡಿಸ್ರಿ ಅಂತ ಹೇಳ್ತೇನೆ. ಇದು ನನ್ನ ಸಮಾಜ ಸೇವೆ. ಯಾವ ತಾಯಿ ಹಾಲು ತನ್ನ ಮಕ್ಕಳಿಗೆ ಕೊಡ್ತಾಳಲ್ಲ ಅವಳು ಸಿಂಹ ಕಟಿ ಆಗ್ತಾಳೆ, ಅವಳು ಫಿಗರು ಫಸ್ಟ್ ಕ್ಲಾಸ್ ಆಗುತ್ತೆ. ಜನಗಳಿಗೆ ತಪ್ಪು ತಿಳ್ಕೊಂಡು ಮಲೆ ಹಾಲು ಕುಡಿದ್ರೆ ಮಲೆ ಲೂಸ್ ಆಗುತ್ತೆ, ಅವೆಲ್ಲ ಇಲ್ಲ. ದಯವಿಟ್ಟು ತಿಳ್ಕೊಳ್ಳಿ, ನಾನು ಒಬ್ಬನೇ ಹಿಂಗೆ ಮಾತಾಡೋದು. ಈ ಥರ ಕೆಪಾಸಿಟಿ ಮಾತಾಡೋಕ್ಕಾಗೋದಿಲ್ಲ. ಯಾಕಂದ್ರೆ ಮಾತಾಡಬೇಕಾದ್ರೆ ವಿಜ್ಞಾನ, ನಾಳೆ ನಾನು ಯಾರು ಕ್ವಶನ್ ಮಾಡಿದ್ರು ಕೂಡ ಆನ್ಸರ್ ಮಾಡೋ ಕೆಪಾಸಿಟಿ ವಿಜ್ಞಾನ ತೋರಿಸ್ತೀನಿ ನಾನು. ಸೊ ಮಕ್ಕಳಿಗೆ ಯಾವಾಗ ಮೊಟ್ಟೆ ಕೊಡಬೇಕು ಅಂತ ನಾನು ಶುರು ಮಾಡಿದೆ. ಇಲ್ಲಿ ಬಂದೀನಿ 6 ತಿಂಗಳವರೆಗೂ ದಯವಿಟ್ಟು ನಿಮ್ಮ ಮಗುಗೆ ತಾಯಿ ಹಾಲು ಸಾಕು, 4 ತಿಂಗಳವರೆಗೂ ಬೇರೆ ಏನೂ ಬೇಕಿಲ್ಲ. ಅದಾದಮೇಲೆ 9 ತಿಂಗಳಿಗೆ ಮಕ್ಕಳಿಗೆ ವೀನಿಂಗ್ ಅಂತೀವಿ ನಾವು. ಅಂದರೆ ತಾಯಿ ಹಾಲಿನಿಂದ ಅಡಿಷನಲ್ ಫುಡ್ಡನ್ನು ವೀನಿಂಗ್ ಪೀರಿಯಡ್ ಅಂತೀವಿ. ಏನು ಕೊಡ್ತಾರೆ ಇವರು? ಗಂಜಿ ಕೊಡ್ತಾರೆ, ಸರಿ ಮಾಡಿಕೊಡ್ತಾರೆ, ತುಪ್ಪ ಹಾಕಿ ಇದು ಮಾಡಿಕೊಡ್ತಾರೆ. ಆ ಸಮಯದಲ್ಲಿ ಕೋಳಿ ಮೊಟ್ಟೆಯನ್ನು ಬೇಯಿಸಿ ಇದರೊಳಗೆ ಹಾಕಿ ಸ್ಮ್ಯಾಶ್ ಮಾಡಿ ನಿಮ್ಮ ಮಗಿಗೆ ತಿನ್ನಿಸಿ. ಯಾಕೆ ಗೊತ್ತಾ? ಇಂಥ ಮೊಟ್ಟೆಯನ್ನು ತಿಂದ ಮಕ್ಕಳ ಬ್ರೈನ್ ಇಂಪ್ರೂವ್ ಆಗುತ್ತೆ, ಮೆಮೊರಿ ಇಂಪ್ರೂವ್ ಆಗುತ್ತೆ. ಸುಮ್ಮನೆ ಆಮೇಲೆ ನಿಮ್ಮ ಮಗ ಸ್ಕೂಲ್ನಾಗೆ ಮೆಮೊರಿ ಇಲ್ಲ, ಏನಾದರೂ ಟಾನಿಕ್ ಕೊಡಿ ಅಂತ ನಮ್ಮ ಹತ್ರ ಬರ್ತಾರಲ್ಲ, ಏನೂ ಟಾನಿಕ್ ಇಲ್ಲ, ಎಲ್ಲ ಬೋಗಸ್ಸು. ನಾನು ಬರ್ಕೊಟ್ರು ಕೂಡ ನಿಮ್ಮ ರೊಕ್ಕ ಹೋಗುತ್ತೆ ಹೊರತು ವಿಜ್ಞಾನದಲ್ಲಿ ಯಾವ ಟಾನಿಕ್ಕಿಂದನೂ ಯಾವ ಮಕ್ಕಳು ಬ್ರೈನು ಇಂಪ್ರೂವ್ ಆಗಲ್ಲ. ನಾನು ಹಂಗೆ ಹೇಳಿದ್ರೆ ನೀವು ರೊಕ್ಕ ಕೊಡಲ್ಲ, ಅದಕ್ಕೆ ನಾವು ಬರ್ಕೊಡ್ತೀವಿ. ಇಷ್ಟು ತಿಳ್ಕೊಂಬಿಡಿ. ಯಾವನನ್ನ ಬರ್ಕೊಟ್ಟ ಅಂದರೆ ನಿನ್ನ ಖುಷಿ ಬರ್ಕೊಡ್ತಾನೆ ಹೊರತು ಅಂಥ ಟಾನಿಕ್ ಇಲ್ಲ. ಇದನ್ನು ನಾನು ಕೋವಿಡ್ ಟೈಮ್ನಾಗ ಹೇಳಿದ್ದೀನಿ, ಡಾಕ್ಟ್ರೇ ನಮ್ಮ ಇಮ್ಯುನಿಟಿ ಇಂಪ್ರೂವ್ ಆಗೋದು ಹೆಂಗೆ ಅಂತ. ಇಮ್ಯುನಿಟಿ ಅಂದರೆ ಏನು ಗೊತ್ತೇನ್ರಿ? ನಿಮ್ಮ ಮಗು ಇಮ್ಯುನಿಟಿ ಇಂಪ್ರೂವ್ ಆಗಬೇಕಾದ್ರೆ 9 ತಿಂಗಳಿಂದನೇ ಕೋಳಿ ಮೊಟ್ಟೆ ಕೊಡಿ. ಇಮ್ಯೂನ್ ಸಿಸ್ಟಮ್ ಅಂದರೆ ಏನು ಗೊತ್ತಾ? ಅಂದರೆ ರೋಗ ನಿರೋಧಕ ಶಕ್ತಿ. ಹಳ್ಳಿ ಕಡೆ ಒಂದು ಮಾತಿದೆ, ಸಚ್ ಎ ಬ್ಯೂಟಿಫುಲ್ ಮಾತು. ಬೀದಿ ಮಕ್ಕಳು ಬೆಳ್ಕೊಂಡೋದೋ, ಕೋಣೆ ಮಕ್ಕಳು ಕೊಳ್ತ್ಕೊಂಡೋದೋ ಅಂತ. ನಾವೆಲ್ಲ ಯಾಕೆ ಹಿಂಗೆ ಸ್ಟ್ರಾಂಗ್ ಇದ್ದೀವಿ ಗೊತ್ತೇನ್ರಿ? ಕುಂಟೆ ಒಳಗೆ ಈಜು ಹೊಡೆದಿದ್ದೀವಿ, ಎಮ್ಮೆ ಮೇಲೆ ಸವಾರಿ ಮಾಡಿದ್ದೀವಿ, ಕೋತಿ ಅದನ್ನು ಅಟ್ಟಿಸ್ಕೊಂಡೋಗಿ ಕಿತ್ಕೊಂಡು ಹಣ್ಣನ್ನು ಕವರ್ಕೊಂಡು ತಿಂದಿದ್ದೀವಿ. ನನಗೆ ನ್ಯಾಚುರಲ್ ಇಮ್ಯುನಿಟಿ ಇದೆ, ನನ್ನ ದೇಹಕ್ಕೆ ಕಾಯಿಲೆನೇ ಬರೋಲ್ಲ. ಯಾಕೆ ಬರೋಲ್ಲ ಅಂದರೆ ನನ್ನ ಆಲ್ರೆಡಿ ಎಕ್ಸ್ಪೋಸ್ ಟು ಆಲ್ ವೈರಸಸ್. ನಿಮ್ಮ ಮಗನ ನೆಲಕ್ಕೂ ಬಿಡ್ದಿರ ಮಿನರಲ್ ವಾಟ್ರ್ ಕೊಟ್ಟು ಸಾಕ್ಬಿಟ್ರೆ ನನ್ನ ಮಗನೊಂದು ವೈರಸ್ ಬಂದರೂ ಅದು ತಡ್ಕೊಳಕ್ಕಾಗಲ್ಲ, ಯಾಕಂದ್ರೆ ಅದು ಎಕ್ಸ್ಪೋಸ್ ಆಗಿರಲ್ಲ. ಇದು ವಿಜ್ಞಾನ, ಜನಗಳಿಗೆ ಹೇಳ್ಕೊಡೋದು ಅಷ್ಟೇ. ತಿಳ್ಕೊಬೇಕು. ನಿಮ್ಮ ಮಕ್ಕಳನ್ನ ಈ ಆಟ ಆಡೋಕ್ಕೆ ಬಿಡಿ, ಮಣ್ಣಾಗ ಆಟ ಆಡಲಿ, ಬೇಕಾದ್ರೆ ಕೈ ತೊಳಿರಿ. ಏನು ಡಾಕ್ಟ್ರ್ ಹೆಂಗೆ ಗಲೀಜು ಮಾತೆಲ್ಲ ಹೇಳ್ತಾರಲ್ಲ, ಗಲೀಜಲ್ಲ, ಇದು ವಿಜ್ಞಾನ. ನಿಮ್ಮ ಮಕ್ಕಳು ಮಣ್ಣಲ್ಲಿ ಆಡಿ, ಕಬಡ್ಡಿ ಆಡಿ, ಬಿದ್ದು ಎದ್ದು ಮಾಡಿದ್ರೆ ಮನೆಗೆ ಬಂದು ಸ್ನಾನ ಮಾಡಿಸಿ. ಬೀಳಕ್ಕೆ ಬಿಡದಿದ್ರೆ ಈ ಮಗ ಬೆಳೆಯೋದು ಹೆಂಗೆ? ಅದಕ್ಕೆ ಹಿರಿಯರು ತುಂಬ ಚೆನ್ನಾಗಿ ಹೇಳಿದ್ದಾರೆ, ಬೀದಿ ಮಕ್ಕಳು ಬೆಳ್ಕೊಂಡೋದು. ಯಾಕಂದರೆ ಅವಕ್ಕೇನು ಆಗಲ್ರಿ. ಇವತ್ತು ಸ್ಲಮ್ನಾಗಿರೋ ಮಕ್ಕಳು ಏನು ಸ್ಟ್ರಾಂಗ್ ಆಗಿರ್ತಾರೆ ಗೊತ್ತಾ? ಅವ್ರು ಏನು ತಿಂದರೂ ನಡೀತದೆ. ಇದು ಮುಂಡೆದು ತಿಂದರೂ ಕೂಡ ಎ ಸಿ ಒಳಗೆ ಅಷ್ಟೇ. ನಾನು ಹೇಳಿದ್ನಲ್ಲ, ನ್ಯಾಚುರಲ್ ಇದಿರ್ಬೇಕು ಯಾವುದು ಕೂಡ. ಸೊ ಹಂಗಾಗಿ ಮೊಟ್ಟೆ ಮುಗಿಸ್ಬಿಡ್ತೀನಿ. ಅಲ್ಲಿಂದ ಶುರು ಮಾಡಿದ್ದ ಮೊಟ್ಟೆ, ದಿನಕ್ಕೊಂದು ಮೊಟ್ಟೆ ತುಂಬೋದು. ನಾನು ನಿಜವಾಗ್ಲೂ ಹೇಳ್ತೀನಿ, ನಾನು 4ನೇ ಕ್ಲಾಸ್ ಓದೋವರೆಗೂ ನಮ್ಮೂರಲ್ಲಿದ್ದೆ. ಅಂದರೆ 9 ವರ್ಷದ ಹುಡುಗ. 8 ವರ್ಷದಾಗ ನಮ್ಮಮ್ಮ ಬೆಳಗ್ಗೆ ನಾಗಪ್ಪನೊಲಕ್ಕೆ ಬೆಳಗ್ಗೆ ನಮ್ಮನ್ನು ಆ ಕಲ್ಲುಗಳು ಆಯ್ದು ಆಚೆ ಕಳಿಸೋರು. ಬೆಳಗ್ಗೆ ತಿನ್ನೋಕ್ಕೆ ಗತಿ ಇಲ್ಲ, ಸೀಕು ಪಾಕು ತಿಂದು ಒಂಚೂರು ಬೆಲ್ಲ ತಿಂದು ಹೋಗೇವಿ. ನನಗೆ ಅವಾಗ ಗೊತ್ತಿರಲಿಲ್ಲ, ಡಾಕ್ಟ್ರಲ್ವಲ್ಲ, ನಮ್ಮ ಮನೆಗೆ ಕೋಳಿ ಮೊಟ್ಟೆ ಇರೋದು. ನಮ್ಮಮ್ಮ ಕೋಳಿ ಮೊಟ್ಟೆ ಬೇಯಿಸ್ಕೊಟ್ಟಿದ್ರೆ ನನಗೆ ನಮ್ಮಮ್ಮ ಊಟ ತರೋವರೆಗೂ ಹಸಿವೆ ಆಗ್ತಿರಲಿಲ್ಲ. ಯಾಕೆ? ದಿನಕ್ಕೊಂದು ಮೊಟ್ಟೆ ತುಂಬುವುದು ಹೊಟ್ಟೆ, ಇಟ್ಸ್ ಅ ವಂಡರ್ಫುಲ್ ಇದು. ಬಟ್ ನಮ್ಮ ಅಮ್ಮನಿಗೆ ಏನು ಗೊತ್ತಾ, ಕೋಳಿ ಮೊಟ್ಟೆ ಯಾಕೆ ಕೊಡ್ತಿರಲಿಲ್ಲ ಅಂದರೆ, ಕೋಳಿ ಮೊಟ್ಟೆ ಹಳ್ಳಿಗಳಲ್ಲಿ ಕಮರ್ಷಿಯಲ್ ಕ್ರಾಫ್ಟ್. ದೊಡ್ಡಬಳ್ಳಾಪುರ ತೊಗೊಂಡೋಗಿ ಅರ್ಧ ಡಜನ್ ಕೋಳಿ ಮೊಟ್ಟೆ ಮಾಡಿದರೆ ಏನೋ ಒಂದು ಮಕ್ಕಳಿಗೆ ಬಟ್ಟೆನೋ ಒಡವೆನೋ ಬರುವುದು. ಬಟ್ ಅವ್ರಿಗೆ ಗೊತ್ತಿಲ್ಲ, ನಮ್ಮನೆಗೆ ಕೋಳಿ ನಾಟಿ ಮೊಟ್ಟೆ ನನ್ನ ಮಗನಿಗೆ ಕೊಟ್ಟರೆ ಚೆನ್ನಾಗಿರ್ತಾನಲ್ಲ ಅಂತ. ಈಗ ಹಳ್ಳಿ ಹೋಗಿ ಹೇಳ್ತೀನಿ ನಾನು, ದಯವಿಟ್ಟು ನಿಮ್ಮ ಮಕ್ಕಳಿಗೂ ಹೇಳಿದೆ. ನೆನ್ನೆನೂ ಒಂದು ಸ್ಕೂಲಿಗೆ ಅದೇ ಹೇಳಿದೆ, ನಿಮ್ಮ ಮಕ್ಕಳು ಬೋಟಿ ಗೀಟಿ ತಿನ್ನೋದ್ರ ಬದಲು 6 ರೂಪಾಯಿ ಒಂದು ನಾಟಿ ಮೊಟ್ಟೆ ನೀವು ಕೊಟ್ಟು ದುಡ್ಡಿನೊಳಗೆ ಒಂದು ಮೊಟ್ಟೆ ತೊಗೊಂಡು, ನೀವು ಯಾಕಂದ್ರೆ ನಿಮ್ಮ ಮನೆಯೊಳಗೆಲ್ಲ ಕೋಳಿ ಸಾಕಿರಲ್ಲ, ನಿಮ್ಮ ಮಗ ದಿನಕ್ಕೊಂದು ಮೊಟ್ಟೆ ತೊಗೊಂಬಂದು ನಿಮ್ಮ ಅಮ್ಮನ ಕೈ ಕೊಡಮ್ಮ, ನಿಮ್ಮಮ್ಮ ಬೇಯಿಸ್ಕೊಟ್ಟು ನೆಕ್ಸ್ಟ್ ಡೇ ಸ್ಕೂಲ್ಗೆ ಹೋಗೋವಾಗೆ ಆ ಮೊಟ್ಟೆನ ತಿಂದೋಗು. ನಿನ್ನ ಮೆಮೊರಿನೂ ಜಾಸ್ತಿ ಆಗುತ್ತೆ, ನಿನ್ನ ಆರೋಗ್ಯನೂ ಚೆನ್ನಾಗಿರುತ್ತೆ. ಅವಾಗ ಹೇಳ್ತೀನಿ, ದಿನಕ್ಕೊಂದು ಮೊಟ್ಟೆ ನಾನು ತಿಂತೀನಿ. ಅರ್ಥ ಆಯ್ತಲ್ಲ? ನನ್ನ ಆರೋಗ್ಯ ಚೆನ್ನಾಗಿದೆ. 71 ವರ್ಷ, 100 ವರ್ಷ ಬದುಕ್ತೀನಿ ನಾನು. 100 ವರ್ಷ ಯಾಕೆ ಬದುಕ್ತೀನಿ ಗೊತ್ತಾ? ನಡೆದಾಡುವ ದೇವರು ಶ್ರೀ ಶ್ರೀ ಶಿವಕುಮಾರ ಸ್ವಾಮಿಗಳು 111 ವರ್ಷ ಬದುಕಿದ್ರು. ಈಗ ವಿಜ್ಞಾನ ಹೇಳ್ತೀನಿ, ದೇವರು ಭಾಳ ಬುದ್ಧಿವಂತ. ನಾಯಿಗೆ 20 ವರ್ಷ, ಕತ್ತೆಗೆ 40 ವರ್ಷ, ಮನುಷ್ಯನಿಗೆ 100 ವರ್ಷ ಅಲ್ಲ 120 ವರ್ಷ ದೇವ್ರು ಕೊಟ್ಟಿರೋದು. ನೀವು ಬದುಕಿದರೆ
120 ವರ್ಷ ಬದುಕಬೇಕು. ನಡೆದಾಡುವ ದೇವರು ಬದುಕಿದ್ದು 120 ವರ್ಷ. ಯಾಕಂದರೆ ಅವ್ರ ಡೇಟ್ ಆಫ್ ಬರ್ತು ಗೊತ್ತಿರಲಿಲ್ಲ. ಅಂದಾಜು ಮೇಲೆ ಹೇಳಿದರು 111 ವರ್ಷ ಅಂದರು. ನನ್ನ ಡೇಟ್ ಆಫ್ ಬರ್ತೇ ನನಗೆ ಗೊತ್ತಿಲ್ಲ. ಯಾಕೆ ಗೊತ್ತಾ, ನಾವೆಲ್ಲ ಹಳ್ಳಿ ಒಳಗೆ ಹುಟ್ಟಿದಾಗೆ ಸ್ಕೂಲ್ಗೆ ಹೋದ 1/6/1955. ನಾನು ಅವತ್ತು ಹುಟ್ಟಿದ್ದೇ ಇಲ್ಲ. ಯಾಕಂದರೆ ಮೇಷ್ಟ್ರು ಹೇಳಿದ್ರು ಹಿಂಗೆ ಹಿಡ್ಕೊ ಅಂತ ಹಿಡ್ಕೊಂಡೆ. ಅವನು 1/6/1955 ಬಾರ್ದ, ಅದೇ ನನ್ನ ಡೇಟ್ ಆಫ್ ಬರ್ತು. ಬಟ್ ನಾನು ಬುದ್ಧಿವಂತ. ನಾನು ನಮ್ಮಮ್ಮನಿಗೆ 7 ಜನ ಮಕ್ಕಳು. ನಮ್ಮಮ್ಮನಿಗೆ ನಾನೇ ಭಾಳ ಪ್ರೀತಿಯ ಮಗ. ನಾನು ನಮ್ಮಮ್ಮನ ಕೇಳಿದೆ, ಅಮ್ಮ ಏನಮ್ಮ ನೀನು ನಾನು ಹುಟ್ಟಿದ ಡೇಟೆ ಏನೋ. ಅವ್ರ ಮೇಷ್ಟ್ರು ಮಗನೇ ನೀನು ಹೋಗಿ ರೆಕಾರ್ಡ್ಸ್ ಹುಡ್ಕು, ನೀನು ಹುಟ್ಟಿದ ದಿನ ನಿಮ್ಮಪ್ಪ ನಾಗಪ್ಪನ ಹೊಲ, ನಮ್ಮ ಆ ಹೊಲನ ರಿಜಿಸ್ಟ್ರ್ ಮಾಡಿಸ್ಕೊಂಬಂದಿರೋ ಅಂತ. ಹೋದೆ ತಾಲೂಕು ಆಫೀಸ್ಗೆ, ಹುಡುಕಿದೆ ಹಳೆ ರೆಕಾರ್ಡ್ಸ್ ಎಲ್ಲ ನೋಡ್ತೀನಿ. 575 ಅದು ರಿಜಿಸ್ಟರ್ ಆಗಿರೋದು. ಅಂದರೆ ಒಂದು ತಿಂಗಳು ಮೇಷ್ಟ್ರು ಬರ್ದಿದ್ರಲ್ಲ 16, ದಟ್ ಈಸ್ ನಾಟ್ ಮೈ ರಿಯಲ್ ಡೇಟ್ ಆಫ್ ಬರ್ತು. ಬಟ್ ಬರ್ಡೇ ಎಲ್ಲ ಡೇಟ್ ಆಫ್ ಬರ್ತ್ಗೆ ಸೆಲೆಕ್ಟ್ ಮಾಡೋ. ಸುಮ್ಮನೆ ಅವತ್ತೊಂದು ಕೇಕ್ ಕಟ್ ಮಾಡ್ತಾರೆ. ನಾನಂತೂ ಯಾವತ್ತು ಬರ್ಡೇ ಮಾಡ್ಕೊಳ್ಳಲ್ಲ, ಬೇರೆಯವ್ರು ಮಾಡ್ತಾರೆ. ಬಟ್ ನನ್ನ ಆ್ಯಕ್ಚುಯಲ್ ಡೇಟ್ ಅದು. ಸ್ವಾಮೀಜಿಗಳು ಹಂಗೆ. ಸೊ ಅದಕ್ಕೆ ನಾನು ತುಂಬ ಜನಕ್ಕೆ ಕೇಳ್ತೀನಿ, ಮನುಷ್ಯ ಬದುಕಿದರೆ 100 ವರ್ಷ ಬದುಕಬೇಕು. ಯಾಕಂದರೆ ದೇವ್ರು ಕೊಟ್ಟರು ಆಯುಸ್ರಿ. 100 ವರ್ಷ ಬದುಕೋದು ಹೆಂಗೆ, ಇದು ಇಂಪಾರ್ಟೆಂಟು. ಅದಕ್ಕೆ ಕೋಳಿ ಮೊಟ್ಟೆನ ಮುಗಿಸ್ಬಿಡ್ತೀನಿ. ದಯವಿಟ್ಟು ಬಾಯ್ಲ್ಡ್ ಎಗ್, ದಟ್ ಇಸ್ ದ ಬೆಸ್ಟ್. ಆಮ್ಲೆಟ್ ತಿಂತೀರಾ ಮಾಡಿ, ಶಾಲಾ ಮಕ್ಕಳಿಗೆ ದಿನ ಆಮ್ಲೆಟ್ ಮಾಡ್ಕೊಡೋಕ್ಕಾಗಲ್ಲ. ಅದಕ್ಕೆ ಪಾಪ ಅವರು ಬೇಯಿಸಿದ ಮೊಟ್ಟೆ ಕೊಡ್ತಾರೆ. ದಟ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಬೇಯಿಸಿದ ಮೊಟ್ಟೆ ಕೊಡ್ತಾರೆ. ದಯವಿಟ್ಟು ಏಕೆ ಪ್ರಾಬ್ಲಮ್ ಅಂದರೆ ನಾವು ಲಿಂಗಾಯತರ್ರಿ ತಿನ್ನಲ್ಲ ಅಂತಾರೆ. ನಾನು ಹೇಳಿದ್ದೀನಿ ಬ್ರಾಹ್ಮಣರಿ ತಿನ್ನಲ್ಲ. ಗೌಡ್ರು ನಾನು ಶನಿವಾರ ತಿನ್ನಲ್ಲ ಕಣಪ್ಪ, ಆಂಜನೇಯನ ಪೂಜೆ ಮಾಡ್ತೀನಿ. ಸೋಮವಾರ ತಿನ್ನಲ್ಲ ಕಣಪ್ಪ, ನಾನು ತಿರುಪತಿಗೆ ಹೋಗ್ತೀನಿ. ಅವತ್ತಿಗೆ ಎಲ್ಲ ಜನಗಳಿಗೂ ನಾನು ಹೇಳಿದ್ದೀನಿ. ಅದಕ್ಕೆ ಒಂದು ಡಿಬೇಟು ನಾನು ಕೂತಿದ್ದೀನಿ. ಇಲ್ಲೆಲ್ಲ MBA ಗ್ರ್ಯಾಜುಯೇಟ್ಸ್ ಇದ್ದಾರೆ. ಇಷ್ಟ ಹೇಳ್ತಾನೆ ಅವನು ನೋಡಿ, ಇಫ್ ಯು ಗಿವ್ ಟಾಕ್ ಹೊಡಿತಾನೆ ಅವನು MBA ಸ್ಟೈಲಾಗಿ ಆಡಿಯನ್ಸ್ಗೆ. ಇಫ್ ಯು ಗಿವ್ 1 egg a day, ನಿಮ್ಮ ಮಕ್ಕಳಿಗೆ ಒಂದಿನ ಜೀವನ ಕಡಿಮೆ ಆಗುತ್ತೆ ಅಂದ. ಒಂದು ಮೊಟ್ಟೆ ತಿಂದರೆ ಒಂದಿನ ಆಯುಸ್ ಕಡಿಮೆ ಆಗುತ್ತೆ ಅಂತೆ. ನಾನು ಎದ್ದು ಹೋದೆ ವಿತ್ ಯುವರ್ ಪರ್ಮಿಷನ್. ಐ ಆಮ್ ನಾಟ್ ಅನ್ ಆರ್ಡಿನರಿ ಫೆಲೋ, ಐ ಆಮ್ ಎ ಸರ್ಜನ್. ನಿಮ್ಮ ಪ್ರೋಗ್ರಾಮ್ ಬಂದೀನಿ, ನಾನು 2 ಮಾತಾಡಿ ಅಂದರು ಪ್ರೆಸಿಡೆಂಟು. ನೋಡಿ, ನಿಮ್ಮ ಮಕ್ಕಳಿಗೆ ಅವ್ರು ಹೇಳ್ದಂಗೆ ಒಂದು ಮೊಟ್ಟೆ ಕೊಟ್ಟರೆ ಒಂದಿನ ಆಯುಸ್ ಕಡಿಮೆ ಆಗುತ್ತೆ ಅಂದ. ನೀವು ಒಂದು ಮೊಟ್ಟೆ ಕೊಡ್ದಿದ್ರೆ 2 ದಿನ ಆಯುಸ್ ಕಡಿಮೆ ಆಗುತ್ತೆ. ನಾನು ಕ್ವಾಲಿಫೈಡ್ ಡಾಕ್ಟ್ರು, ಚಾಲೆಂಜ್ ಮಾಡೋಕ್ಕೆ ಕೇಳು ಅವನಿಗೆ. ಮುಚ್ಕೊಂಡು ಕೂತ್ಕೊಂಡ. ಇದು ನಮ್ಮ ಕರ್ತವ್ಯ ರೀ. ನಾನು ಯಾಕೆ ನಾನು ಪೇಷಂಟ್ ನೋಡ್ಕೊಂಡು ಎಷ್ಟು ಜನ ಕಾಯ್ತಾ ಕೂತಿದ್ದಾರೆ. ದಿನಕ್ಕೆ 100 ಜನ ಪೇಷಂಟ್ ಬರ್ತಾರೆ, ಇಡೀ ಕರ್ನಾಟಕದಲ್ಲಿ ಬರ್ತಾರೆ. ನನಗೆ ಸಾಕಷ್ಟು ಇದಿದೆ. ನಾನು ಐ ಎ ಸಿಂಪಲ್ ಫೆಲೋ. ದುಡ್ದು ದೊಡ್ಡ ಬಂಗ್ಲೆ ಕಟ್ಟೋ ಆಸೆ ಇಲ್ಲ. ವೆರಿ ಪಾಶ್ BMW ಕಾರ್ ತೊಗೊಳ್ಳೋ ಆಸೆ ಇಲ್ಲ ನನಗೆ. ಎಲ್ಲಿ ಚಾಪೆ ಹಾಕ್ಕೊಟ್ರೆ ಅಲ್ಲಿ ಮಲಕ್ಕೋತೀನಿ, ಎಲ್ಲಿ ಊಟ ಸಿಗಿರು ಉಂತೀನಿ. ನನಗೆ ಏನು ದುಡ್ದು ಏನು ಮಾಡಬೇಕು? ನನ್ನ ಮಗನಿಗೆ ಅದೇ ಹೇಳ್ತೀನಿ. ಸ್ವದೇಶೇ ಪೂಜ್ಯತೆ ರಾಜ, ವಿದ್ವಾನ್ ಸರ್ವತ್ರ ಪೂಜ್ಯತೆ. ಇಷ್ಟೊತ್ತು ನಾನು ಮಾತನಾಡಿದ್ದು ಕಲಾ ಮಾಧ್ಯಮದಲ್ಲಿ. ಕಲಾ ಮಾಧ್ಯಮದ ಚಾನಲ್, ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು. ವಿಡಿಯೋ ನೋಡಿದ್ದಕ್ಕೆ ನಿಮಗೆ ತುಂಬ ಧನ್ಯವಾದಗಳು. ಪುಸ್ತಕಗಳನ್ನು ಓದು ಮನಸ್ಸನ್ನು ಅರಳಿಸುತ್ತೆ, ಬುದ್ಧಿಯನ್ನು ಚುರುಕು ಮಾಡುತ್ತೆ, ಕಾಣದ ಹೊಸ ಲೋಕವನ್ನು ಪರಿಚಯಿಸುತ್ತೆ. ಹಾಗಾಗಿ ಓದುವ ಸಂಸ್ಕೃತಿ ಹೆಚ್ಚಾಗ್ಲಿ. ಧನ್ಯವಾದ.